ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ಹಳ್ಳಿಯಲ್ಲಿ ನಮ್ಮ ಅಜ್ಜಿ ಮಾಡ್ತಾ ಇದ್ದಂತಹ ಹಸಿ ಕೈಗೊಜ್ಜನ್ನು ಮಾಡ್ತಾ ಇದ್ದೀನಿ. ತುಂಬಾ ಸುಲಭ ಮತ್ತು ಟೇಸ್ಟ್ ಅಂತ ಸಕ್ಕತ್ತಾಗಿರುತ್ತೆ. ವೈಟ್ ರೈಸಿಗೆ, ಬಾಯ್ಲ್ಡ್ ರೈಸಿಗೆ ಹೀಗೆ ಮಾಡ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ರಾಗಿ ಮುದ್ದೆ ಜೊತೆಗೂ ತುಂಬ ಚೆನ್ನಾಗಾಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ವಿಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನಿಲ್ಲಿ 6 ಸಣ್ಣ ನಾಟಿ ಟೊಮೆಟೊ ತಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿದೆ. ಸೊ ನಾಟಿ ಟೊಮೆಟೊ ಇಲ್ಲಾಂದರೆ ತೊಂದರೆ ಇಲ್ಲ, ನೀವು ಫಾರಮ್ ಟೊಮೆಟೊನೂ ಸಹ ಯೂಸ್ ಮಾಡ್ಬೋದು ನೋಡಿ. ಮತ್ತು ಹಣ್ಣಾಗಿರಬೇಕು, ಫಾರಮ್ ಟೊಮೆಟೊ ಆಗಿರಲಿ ನಾಟಿ ಟೊಮೆಟೊ ಆಗಲಿ ಚೆನ್ನಾಗಿ ಹಣ್ಣಾಗಿರಬೇಕು. ಮೊದಲಿಗೆ ಕೈಯಲ್ಲಿ ಹೀಗೆ ಚೆನ್ನಾಗಿ ಟೊಮೆಟೊನ ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಕೈಯಲ್ಲೇ ಮಾಡಬೇಕು, ಅದೇ ಟೇಸ್ಟು. ಅದನ್ನು ಬಿಟ್ಟು ಮಿಕ್ಸಿ ಜಾರ್ಗೋನೋ ಇಲ್ಲ ಕಲ್ಲಲ್ಲಿ ರುಬ್ಬೋದು ಆ ಥರ ಎಲ್ಲ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹೀಗೆ ಕೈಯಲ್ಲೇ, ಅದಕ್ಕೆ ನಾವು ಹಣ್ಣಾಗಿರೋ ಟೊಮೆಟೊನ ತಗೊಳ್ಬೇಕು. ಸೊ ಒಂದೊಂದೇ ಟೊಮೆಟೊನ ನಾನು ಚೆನ್ನಾಗಿ ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಮೊದಲು. ಹೀಗೆ ಮೊದಲು ಟೊಮೆಟೊನ ಚೆನ್ನಾಗಿ ಹೀಗೆ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು. ಸೊ ನಾನಿಲ್ಲಿ 2 ಸಣ್ಣ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಹಾಗೆ 3 ಬೆಳ್ಳುಳ್ಳಿ, 3ರಿಂದ 4 ಬೆಳ್ಳುಳ್ಳಿ ಮತ್ತು 4 ಹಸಿಮೆಣಸು ಖಾರ ಚೆನ್ನಾಗಿದೆ, ಆದ್ದರಿಂದ ನಾನು 4 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸೊ ನೋಡ್ಕೊಳ್ಳಿ, ಕೈಗೊಜ್ಜು ಮಾಡಬೇಕಾದ್ರೆ ಯಾವತ್ತು ಮೆಣಸಿನಕಾಯಿ ತುಂಬ ಚೆನ್ನಾಗಿ ಖಾರ ಇರೋದು ಇರಬೇಕು. ಇಲ್ಲಾಂದರೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಮೇನ್ ನಮ್ಗೆ ಇದರಲ್ಲಿ ಹಸಿಮೆಣಸೇನೆ, ಆಯಿತಾ. ಸೊ ಬೆಳ್ಳುಳ್ಳಿನ ಹೀಗೆ ನೋಡಿ, ಅದನ್ನು ಸಹ ಹೀಗೆ ಕೈಯಲ್ಲೇ ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು ನೋಡಿ. ಹೀಗೆ ಒತ್ತಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸೊ ಬೆಳ್ಳುಳ್ಳಿ ಆದ ನಂತರ ಹಾಗೆ ಹಸಿಮೆಣಸನ್ನು ಸಹ ನಾವು ಹೀಗೇನೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈಗ ನೋಡಿ, ಹಸಿಮೆಣಸನ್ನು ಸಹ ನಾನು ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಸಿಮೆಣಸು ಹೀಗೆ ಸ್ಮ್ಯಾಶ್ ಮಾಡ್ತಾ ಇರಬೇಕಾದ್ರೆ ಒಳ್ಳೆ ಗಮ್ ಅಂತ ಪರಿಮಳ ಬರ್ತಾ ಇರುತ್ತೆ. ಹಾಗಾದರೆ ಮಾತ್ರ ಕೈಗೊಜ್ಜು ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಈಗ ಎಲ್ಲವನ್ನು ಒಟ್ಟಿಗೆ ನಾನು ಹೀಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈಗ ಟೊಮೆಟೊ, ಆನಿಯನ್ ಎಲ್ಲ ರೆಡಿಯಾಗಿದೆ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಕಟ್ ಮಾಡಿರೋಂಥ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸಿದ್ದೇನೆ. ಕೊತ್ತಂಬರಿ ಹಾಕೋದ್ರಿಂದ ಅದನ್ನು ಸಹ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದೆಲ್ಲ ಕಂಪಲ್ಸರಿ ಕೈಗೊಜ್ಜು ಮಾಡೋದಕ್ಕೆ. ಟೊಮೆಟೊ, ಈರುಳ್ಳಿ ಮತ್ತು ಹಸಿಮೆಣಸು, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇವೆಲ್ಲ ಕಂಪಲ್ಸರಿ ಹಾಕಲೇಬೇಕು. ಈಗ ನೋಡಿ, ಗೊಜ್ಜನ್ನು ಚೆನ್ನಾಗಿ ನಾನು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೇನೆ. ಲಾಸ್ಟಲ್ಲಿ ಕೊನೆಯಲ್ಲಿ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಖಾರದ ಪುಡಿ ಹಾಕೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ. ಖಾರ ಉಪ್ಪು ಹುಳಿ ಸಕ್ಕತ್ತಾಗಿರುತ್ತೆ. ಇದಕ್ಕೆ ಹುಣಸೆ ಹಣ್ಣು ಹಾಕೋದೇನು ಬೇಕಾಗಿಲ್ಲ, ಯಾಕೆಂದರೆ ನಾನು ಆಲ್ರೆಡಿ ಇಲ್ಲಿ ನಾಟಿ ಟೊಮೆಟೊ ಸೇರಿಸ್ಕೊಂಡಿದ್ದೀನಿ. ಸೊ ನೀವೇನಾದರೂ ಫಾರಮ್ ಟೊಮೆಟೊ ಯೂಸ್ ಮಾಡ್ತಾ ಇದ್ದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳಿ ಈ ಟೈಮಲ್ಲಿ, ಆಯಿತಾ. ಒಳ್ಳೆ ಫ್ಲೇವರ್ಸ್ ಬರುತ್ತೆ ಮತ್ತು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ನನಗಂತೂ ಈ ಗೊಜ್ಜು, ಹಸಿ ಗೊಜ್ಜು, ಕೈಗೊಜ್ಜು ಅಂದರೆ ತುಂಬಾ ಇಷ್ಟ. ನಾನಂತೂ ನೆನೆಸ್ದಾಗೆಲ್ಲ, ನಮ್ಮಮ್ಮ ಮನೆಗೆ ಬಂದಾಗೆಲ್ಲ ನಾನು ಈ ರೆಸಿಪಿನ ಮಾಡಿಸ್ತಾನೆ ಇರ್ತೀನಿ. ಅಮ್ಮ ಗೊಜ್ಜು ಮಾಡಿಕೊಡಮ್ಮ ಅಂತ ಅನ್ನದ ಜೊತೆಗೆ ತಿಂತಾಯಿದ್ರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ.
ಸೊ ನೋಡಿದ್ರಲ್ಲ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಟೇಸ್ಟಿಯಾಗಿ, ಹಳ್ಳಿಲೆಲ್ಲ ತರಕಾರಿ ಇಲ್ಲ ಮತ್ತು ಅಡುಗೆ ಏನಪ್ಪ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಥಟ್ ಅಂತ ಒಂದು ಅನ್ನ ಆಗಲಿ ಇಲ್ಲ ಮುದ್ದೆ ಆಗಲಿ ಮಾಡಿಬಿಟ್ಟು ಈ ಥರ ಗೊಜ್ಜನ್ನ ಮಾಡ್ತಾಯಿದ್ರು. ಸೊ ನೀವು ಸಹ ಈ ರೆಸಿಪಿನ, ಈ ಕೈಗೊಜ್ಜನ್ನು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಎಲ್ಲರೂ ಊಟ ಮಾಡಿ. ಹಾಗೆ ಎಲ್ಲರೂ ಸಹ ಯಾವಾಗಲೂ ಖುಷಿಯಾಗಿ ಇರಿ.